ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. 30 ದಿನಗಳಲ್ಲಿ ಡಿಸಿಪ್ಲಿನ್ ಹೇಗೆ ಕಲಿಯುವುದು? ಇವತ್ತು 3ನೇ ದಿನ. ಇವತ್ತಿನ ಟಾಪಿಕ್ ಬಂದು ಎಕ್ಸ್ಕ್ಯೂಸಸ್ ನಿಲ್ಲಿಸು, ಡಿಸಿಪ್ಲಿನ್ಗೆ ದಾರಿ ಮಾಡಿಕೊ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ತಡ ಮಾಡದೆ ವಿಡಿಯೋ ಕೊಡಿ ಹೋಗೋಣ. ಡೇ 1 ರೀಸನ್ ಕ್ಲಿಯರ್ ಮಾಡಿದ್ರಿ, ಡೇ 2 ಹ್ಯಾಬಿಟ್ ಚೂಸ್ ಮಾಡಿದ್ರಿ. ಆದರೆ ಇವತ್ತು ಒಂದೇ ಒಂದು ಪ್ರಶ್ನೆ. ಇವತ್ತು ಬೆಳಿಗ್ಗೆ ಅಲಾರಾಮ್ ಆಫ್ ಮಾಡಿದ ಮೇಲೆ ಆಕ್ಷನ್ ತಗೊಂಡ್ರ ಅಥವಾ ಎಕ್ಸ್ಕ್ಯೂಸ್ ಕೊಟ್ರ? ನಿಜ ಹೇಳ್ತೀನಿ, ಡಿಸಿಪ್ಲಿನ್ಗೆ ಬ್ರೇಕ್ ಹಾಕೋದು ರೂಟೀನ್ ನಿಂದಲ್ಲ, ಎಕ್ಸ್ಕ್ಯೂಸಸ್ ನಿಂದ. ವೆಲ್ಕಮ್ ಟು ಡೇ 3. ತಡ ಮಾಡದೆ ಡೇ 3 ಕಡೆ ಹೋಗೋಣ. ಡೇ 3 ಅಂದರೆ ಎಕ್ಸಸೈಸ್ ಅಲ್ಲ, ಡೇ 3 ಅಂದರೆ ರೂಟೀನ್ ಚೇಂಜ್ ಅಲ್ಲ, ಡೇ 3 ಅಂದರೆ ಎಕ್ಸ್ಕ್ಯೂಸಸ್ ಡಿಸ್ಟ್ರೈ ಮಾಡೋ ದಿನ. ಎಕ್ಸ್ಕ್ಯೂಸಸ್ ಇರುವವರೆಗೂ ಡಿಸಿಪ್ಲಿನ್ ಇಲ್ಯೂಷನ್ ಮಾತ್ರ. ವಾಟ್ ಆರ್ ದ ಎಕ್ಸ್ಕ್ಯೂಸಸ್? ಎಕ್ಸ್ಕ್ಯೂಸಸ್ ಅಂದರೆ ಏನು? ಎಕ್ಸ್ಕ್ಯೂಸಸ್ ಅಂದರೆ ಏನು ಗೊತ್ತಾ? ಇವತ್ತು ನನಗೆ ಇಷ್ಟ ಇಲ್ಲ, ಇವತ್ತು ನನಗೆ ಟೈಮ್ ಇಲ್ಲ, ಇವತ್ತು ನನಗೆ ಇಷ್ಟ ಇಲ್ಲ, ನಾಳೆ ಇದಕ್ಕಿಂತ ಡಬಲ್ ಮಾಡ್ತೀನಿ ಅನ್ನೋದೇ ಎಕ್ಸ್ಕ್ಯೂಸಸ್. ಫನ್ನಿ ಥಿಂಗ್ ಏನು ಅಂದರೆ, ಎಕ್ಸ್ಕ್ಯೂಸಸ್ ಲಾಜಿಕಲ್ ಆಗಿ ಸೌಂಡ್ ಆಗುತ್ತೆ, ಅಂದರೆ ರಿಸಲ್ಟ್ ಝೀರೋ. ಏನು ಹೇಳಿ? ಫನ್ನಿ ಟೈಮಿಂಗ್ ಏನಂದರೆ, ಎಕ್ಸ್ಕ್ಯೂಸಸ್ ಲಾಜಿಕಲ್ ಆಗಿ ಸೌಂಡ್ ಆಗುತ್ತೆ, ಆದರೆ ರಿಸಲ್ಟ್ ಮಾತ್ರ ಝೀರೋ. ಎಕ್ಸ್ಕ್ಯೂಸಸ್ ಕಂಫರ್ಟ್ ಝೋನ್, ಡಿಸಿಪ್ಲಿನ್ ಡಿಸ್ಕಂಫರ್ಟ್ ಝೋನ್. ಕಂಫರ್ಟ್ ಝೋನ್ ಚೂಸ್ ಮಾಡಿದರೆ ಫ್ಯೂಚರ್ ಪೇನ್ ಗ್ಯಾರಂಟಿ. ಡಿಸಿಪ್ಲಿನ್ ಚೂಸ್ ಮಾಡಿದ್ರೆ ನಿಮ್ಮ ಗ್ರೋ ಅಪ್ ಜಾಸ್ತಿ. ಇವತ್ತು ನನಗೆ ಜಾಸ್ತಿ ಸುಸ್ತಾಗಿದೆ, ಆದರೆ 5 ನಿಮಿಷ ಫೋನ್ ನೋಡ್ತೀನಿ, ಇನ್ನು ನಾಳೆ ಮಾಡ್ತೀನಿ ಅಂತ ಮುಂದಕ್ಕೆ ತುಳ್ಳೋದು. ಇವತ್ತು ನಾಳೆಯಿಂದ ಅನ್ನೋದಲ್ಲ, ಇವತ್ತೇ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋದು. ಎಲ್ಲರಲ್ಲೂ ಎಕ್ಸ್ಕ್ಯೂಸಸ್ ಇರುತ್ತೆ. ಡಿಫರೆನ್ಸ್ ಏನು ಅಂದರೆ, ಸಕ್ಸಸ್ ಪೀಪಲ್ ಮಾತ್ರ ಎಕ್ಸ್ಕ್ಯೂಸ್ಗೆ ಒಬೆ ಮಾಡಲ್ಲ. ಇನ್ನು ಡೇ 3 ಮೇನ್ ಟೆಕ್ನಿಕ್ ಏನು ಅಂದರೆ, 5 ನಿಮಿಷ ರೂಲ್ ಮಾಡೋದು. ಇವತ್ತು ನಿಮಗೆ ಒಂದು ಪವರ್ಫುಲ್ ರೂಲ್ ಹೇಳ್ತೀನಿ. 5 ನಿಮಿಷದ ರೂಲ್ ಏನಂದರೆ, ಎಕ್ಸ್ಕ್ಯೂಸ್ ಬಂದಾಗ ಫುಲ್ ಹ್ಯಾಬಿಟ್ ಮಾಡಬೇಡ, ಜಸ್ಟ್ 5 ನಿಮಿಷ ಬಿಟ್ಟು ಸ್ಟಾರ್ಟ್ ಮಾಡು. ಎಕ್ಸಾಂಪಲ್ ಹೆಂಗಿರಬೇಕು ಅಂದರೆ, 5 ನಿಮಿಷ ಓದು, ಒಂದು 5 ನಿಮಿಷ ಎಕ್ಸಸೈಸ್ ಮಾಡು, ಒಂದು 5 ನಿಮಿಷ ಇಲ್ಲ 10 ನಿಮಿಷ ಇಲ್ಲ 15 ನಿಮಿಷ ಇಲ್ಲ 20 ನಿಮಿಷ ನಿನ್ನ ವರ್ಕ್ ಮೇಲೆ ಫೋಕಸ್ ಮಾಡು. ಇದು 90% ಟೈಮ್ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ ಆಗುತ್ತೆ. ಯಾವ್ಯಾವು? 5 ನಿಮಿಷ ಓದೋದು, 5 ನಿಮಿಷ ಎಕ್ಸಸೈಸ್ ಮಾಡೋದು, ಇನ್ನು ಒಂದು 20 ನಿಮಿಷ ವರ್ಕ್ ಮಾಡೋದು. ಇದನ್ನು ಮಾಡಿದ್ರೆ ನಿಮ್ಮ ಸ್ಟಾರ್ಟಪ್ ಆ್ಯಂಡ್ ಡಿಸಿಪ್ಲಿನ್ ಕಂಟಿನ್ಯೂ ಆಗುತ್ತೆ ಲೈಫಲ್ಲಿ. ಮೋಟಿವೇಶನ್ ಆ್ಯಕ್ಷನ್ನಿಂದ ಬರುತ್ತೆ. ಏನೆಂದರೆ ಹೇಳ್ರಿ, ಮೋಟಿವೇಶನ್ ಆ್ಯಕ್ಷನ್ನಿಂದ ಬರುತ್ತೆ, ಆದರೆ ಆ್ಯಕ್ಷನ್ ಮೋಟಿವೇಶನ್ನಿಂದ ಬರಲ್ಲ, ಅದು ಬರೋದು ಡಿಸಿಪ್ಲಿನ್ನಿಂದ ಮಾತ್ರನೇ ಸಾಧ್ಯ. ಇನ್ನು ಡೇ 3 ಟಾಸ್ಕ್ ಏನಪ್ಪ ಅಂತಂದರೆ, ದಿನ ಒಂದೊಂದು ಹೇಳ್ತೀನಿ, ಇವತ್ತು ಒಂದು ಹೇಳ್ತೀನಿ, ಕೇಳ್ತೀನಿ. ಇವತ್ತಿನ ಟಾಸ್ಕ್ ಮಾತ್ರ ಸಿಂಪಲ್. ಒಂದೇನು ಹ್ಯಾಬಿಟ್ ಟೈಮ್ ಬಂದಾಗ, ಎರಡನೇದು ಎಕ್ಸ್ಕ್ಯೂಸ್ ಬಂದರೆ, ಇನ್ನು ಮೂರನೇದು 5 ನಿಮಿಷ ರೂಲ್ ಅಪ್ಲೈ ಮಾಡಿ. ಏನಂದರೆ, ಇವು ಮೂರನ್ನು ಮಾಡಿದ್ರೆ ನೀವು 5 ನಿಮಿಷ, ಜಾಸ್ತಿ ಬೇಡ, 5 ನಿಮಿಷ ಮಾಡಿದ್ರೆ ನೀವು ಡಿಸಿಪ್ಲಿನನ್ನು 3ನೇ ದಿನ ಸಕ್ಸಸ್ ಆಗಿದ್ದೀರಾ ಅಂತ ಅರ್ಥ. ಇದೇ ಇವತ್ತಿನ 3ನೇ ದಿನ, 30 ದಿನಗಳ 3ನೇ ದಿನ ಡಿಸಿಪ್ಲಿನ್ ಕಲಿಯುವ ಹಂತ. ಇನ್ನು ಡೇ 3 ಕಂಪ್ಲೀಟೆಡ್.